ನನ್ನ ಕೈಗೊಂದು ರೋಸ್ ಹಾಕಿ. ನನ್ನ ಕೈಗೆ ನನ್ನ ಕೈಗೆ ತಾಜ್ ಮಹಲ್ ಬಿಡ್ತಿ. ಯಾಕ ನೀನು ವಿಕ್ರಮ್ ಸಿಂಹ ಅಂತ ಹಾಕ್ಸ್ಕೊಳ್ಳೆ. ಬೇಡ ಕಣೆ, ಚೆನ್ನಾಗಿರಲ್ಲ. ಅಯ್ಯೋ, ಬೇರೆಯವ್ರ ಹೆಸರು ಆಗಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಭಾವನ ಹೆಸರು ಕಣೆ, ಅವ್ರ ಹೆಸರು ಹಾಕ್ಸ್ಕೊಂಡ್ರೆ ತೊಂದ್ರೆನೇ ಇರಲ್ಲ. ನೀನ್ ನನ್ನ ಕೈಗೆ ರೀತಿ ಮೆಹಂದಿ ಹಾಕಿ ಕೂರಿಸ್ಬಿಟ್ರೆ ಫಂಕ್ಷನ್ಗೆ ಬಂದವನ್ನೆಲ್ಲ ನಾನು ಹೇಗೆ ನೋಡ್ಕೊಳ್ಳೋದು? ನಾನಿದ್ದೀನಲ್ಲಿ, ನಿನ್ ಫ್ರೆಂಡ್ಸು ನಮ್ಮ ಸಂಬಂಧಿಕರೆಲ್ಲ ನಾನು ಸಖತ್ತಾಗಿ ನೋಡ್ಕೋತೀನಿ. ಯು ಡೋಂಟ್ ವರಿ, ನನ್ನ ಮಧುರ ಇಸ್ ಹಿಯರ್, ನೋ ಫಿಯರ್. ನೀನ್ ಇವಾಗ ಮದ್ವೆ ಹುಡುಗಿ, ಇದ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೋಬೇಡ್ವೆ. ಬರೋರು ಹೋಗೋರ್ ಬಗ್ಗೆಲ್ಲ ನೀನೇನು ಚಿಂತೆ ಮಾಡಬೇಡ, ನಾನು ಎಲ್ಲಾನು ಸಖತ್ತಾಗಿ ನೋಡ್ಕೋತೀನಿ, ಓಕೆನಾ? ನೀನ್ ಬರೀ ಮೆಹಂದಿ, ಅರ್ಶಿನ ಶಾಸ್ತ್ರ, ಗೌರಿ ಪೂಜೆ, ಕಂಕಣ, ಬಾಸಿಂಗ, ಮುಗ್ಗಿಂಜಿರಿ, ಅಯ್ಯೋ 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 ಇದನ್ನೆಲ್ಲ ನೆನ್ಸ್ಕೋತಾ ಇದ್ರೆ ನೀನ್ ಥೇಟ್ ಮಹಾಲಕ್ಷ್ಮಿ ತರ ಕಾಣ್ತಿರ್ತೆ ಕಣೆ. ಅಲ್ಲೋಡೆ ಮಧುರನ ಎಲ್ಲ ಇವಳೆ ಹಾಕೊಳ್ಳೋಷ್ಟು ಖುಷಿ ಪಡ್ತಿದ್ದಾಳೆ. ಮದ್ವೆ ಹೆಣ್ಣು ನೀನು, ಮೇಘನ್ ಹಾಕನ. ಏ ಸುಮ್ನಿರೆ, ನಮ್ಮ ಅಕ್ಕ ಇದನ್ನೆಲ್ಲ ಹಾಕೊಂಡ್ರೆ ಹೇಗ್ ಕಾಣಿಸ್ತಾಳೆ ಅಂತ ನಾನು ವಿವರಿಸ್ತಾ ಇದ್ದೆ ಅಷ್ಟೇ. ಅವಳು ಇದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ನಾಚಿಕೆ. ದೊಡ್ಡ ಹೂವಿನಾರ ಹಾಕೊಂಡು ಭಾವ ಮುಂದೆ ಹೋಗಿ ನಿಂತ್ರೆ ಭಾವ ಫಿದಾನೆ ಅಲ್ವೇನೆ ಅಕ್ಕ? ಸುಮ್ಮನೆ ಈ ಸಂಜೆ ನಮ್ಮ ಭಾವನು ಬರುವನು ಅಕ್ಕ, ಈ ಸಂಜೆ ನಮ್ಮ ಭಾವನು ಬರುವೆನೆ ಅಕ್ಕ. ಕೆಂಪಾದವು ಎಲ್ಲ ಕೆಂಪಾದ. ಭಾವ ಹತ್ರ ಬರ್ತಾರೆ. ತುಟಿಗಳು ಅದ್ರುತ್ತಾ ಇದೆ. ಮುಂಗುರುಳು ಹಾರ್ತಾ ಇದೆ. ಅಕ್ಕನ ಕಣ್ಗಳಲ್ಲಿ ಕನ್ಸುಗಳು ತಾಂಡವಾಡ್ತಾ ಇದೆ. ಮೈ ಬಿಸಿ ಆಗ್ತಾ ಇದೆ. ರವಿ, ಅಭಿಬೇಕಿ ಕಣ ನೀನು. ಬಾಳೆ ಕಂಬ ತತ್ತೀನಿ ಅಂತ ಬೆಳಿಗ್ಗೆ ಹೋಗಿ ಈಗ ಬಂದಿದ್ಯಲ್ಲ. ಆ ನಟುಗೆ ಹೇಳಿದ್ನಣ್ಣ, ಅವನೊಬ್ಬ ದೊಡ್ಡ ಶನಿ ತಗೋ. ಆಹಾ ಆಹಾ, ಮದುಮಗಳೇ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯ ನೀನು. ರಾಣಿ ತರ ಕಾಣ್ತಾ ಇದೀಯ. ಅಪ್ಪ, ಇವಳು ಯಾಕೆ ಚೆನ್ನಾಗಿ ಕಾಣ್ತೀಯ ಅಂತ ನಿನ್ ಕಾರಣ ಏನಾದ್ರು ಗೊತ್ತಾ? ಸುಮ್ಮನೆ ಇರೆ. ಗೊತ್ತು ಬಿಡೆ ನನಗೆ ಅವಳು ಯಾಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ. ಅವಳಿಗೆ ನಾಚಿಕೆ, ಭಯ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.